ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಬೇಂದ್ರೆಯವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿತ್ತು. ಇದು ಒಂದು ಉತ್ಸವ ರೀತಿಯಲ್ಲಿ ನಾಡಿನ ಎಲ್ಲೆಡೆ ಜನ ಬಹಳ ಉತ್ಸಾಹದಿಂದ ಆಚರಿಸ್ತಾ ಇದ್ದರು. ಧಾರವಾಡದಲ್ಲೂ ಒಂದು ಕಾರ್ಯಕ್ರಮ ಆಯೋಜನೆಯಾಗುತ್ತೆ. ಧಾರವಾಡದ ನಾಗರಿಕರೆಲ್ಲ ಸೇರಿ ಬೇಂದ್ರೆಯವರಿಗೆ ಸನ್ಮಾನ ಮಾಡಬೇಕು ಅಂತ ಕಾರ್ಯಕ್ರಮವನ್ನು ಆಯೋಜಿಸಿರ್ತಾರೆ. ಕಾಲಕ್ಕೆ ಸರಿಯಾಗಿ ಬೇಂದ್ರೆ ಬರ್ತಾರೆ. ಬಂದು ಕೂಡಲೇ ಮುಂದಿನ ಸಾಲಲ್ಲಿ ಹೋಗಿ ಕೂತು ಬಿಡ್ತಾರೆ. ಕಾರ್ಯಕ್ರಮ ಆರಂಭ ಆಗುವ ಸಮಯ ಸ್ವಲ್ಪ ಮೀರಿದ್ರೂ ಸಹ ಇಡೀ ಸಭಾಂಗಣದಲ್ಲಿ ಒಂದು 4-5 ಜನ ಇರ್ತಾರೆ, ಹೆಚ್ಚು ಜನ ಬಂದಿರೋಲ್ಲ. ಅದನ್ನು ನೋಡಿ ಒಬ್ಬ ತರುಣ ಬೇಂದ್ರೆಯವ್ರ ಜೊತೆ ಮಾತುಕತೆ ಆಡ್ತಾನಂತೆ. ಅಲ್ರಿ ಅಜ್ಜಾರ, ನಿಮಗೆ ಸನ್ಮಾನ ಸಮಾರಂಭ ಅಂದ್ರೆ ಲಕ್ಷ ಜನ ಬರಬಹುದು ಅಂತ ಮಾಡಿದ್ದೆ ನಾನು. ಇಲ್ಲಿ ನೋಡಿದ್ರೆ 3 ಜನ ಸೇರಿಲ್ವಲ್ರಿ ಅಂತ ಹೇಳಿದ್ನಂತ. ಆಗ ಬೇಂದ್ರೆಯವರು ಹೇಳಿದಂತೆ, ಹುಚ್ಚಪ್ಪ, ಲಕ್ಷ ಜನ ಸೇರೋದು ಮುಖ್ಯ ಅಲ್ಲ, ಲಕ್ಷ್ಯ ಕೊಟ್ಟು ಕೇಳೋ 4 ಜನ ಇದ್ದರೆ ಸಾಕು. ಸಂಖ್ಯೆ ಮುಖ್ಯ ಅಲ್ಲ, ಫಲಿತಾಂಶ ಮುಖ್ಯ ಅನ್ನೋ ಮಾತನ್ನು ಬೇಂದ್ರೆಯವರು ಏನು ಹೇಳಿದ್ರು ಅದನ್ನು ಇವತ್ತಿಗೂ ಸಹ ನಾವು ಮನನ ಮಾಡಬಹುದು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಎಮ್.ಆರ್. ಘನಶೇಷನ್. ನಾನು ಜನಪ್ರಿಯ ಟೌನ್ಶಿಪ್ಪಿಂದ ಬಂದಿದ್ದೇನೆ. ನಾನು ಶೇಷಾದ್ರಿಪುರಂ ಅಕಾಡೆಮಿ ಆಫ್ ಬಿಸ್ನೆಸ್ ಸ್ಟಡಿ ಕೆಂಗೇರಿಯಲ್ಲಿ ಸೆಕೆಂಡ್ ಇಯರ್ ಡಿಗ್ರಿ ಮಾಡ್ತಿದ್ದೀನಿ. ನನ್ನ ಹವ್ಯಾಸ ಕ್ರಿಕೆಟ್ ಆಡೋದು ಮತ್ತು ನಾಟಕ ಮಾಡುವುದು. ಘನಶೇಷನ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೌಜನ್ಯ. ನಾನು ವಿಜಯನಗರ ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ನಾನು ಶೇಷಾದ್ರಿಪುರಂ ಅಕಾಡೆಮಿ ಆಫ್ ಬಿಸ್ನೆಸ್ ಸ್ಟಡಿಯಲ್ಲಿ BBA ಓದ್ತಿದ್ದೀನಿ. ನನ್ನ ಅಭ್ಯಾಸಗಳು ಓದುವುದು, ಬರೆಯುವುದು. ಸೌಜನ್ಯ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ. ನನ್ನ ಹೆಸರು ಸಿದ್ದು ಎಸ್. ನಾನು ಫೈನಲ್ ಇಯರ್ BA ಸ್ಟೂಡೆಂಟ್. ನನ್ನ ಹವ್ಯಾಸಗಳು ರಂಗಭೂಮಿ ಕಲಾವಿದ ಹಾಗೂ ಪುಸ್ತಕ ಓದುವುದು. ಸಿದ್ದು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರೂ ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಂದು ಸಲ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ, ಪ್ರಜಾಪ್ರಭುತ್ವ ಮತ್ತು ಧರ್ಮ. ಭಗವತಿ ಬರೆದಿರುವಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ, ಮೊದಲ ಪ್ರಶ್ನೆ ಈಗ ಬಂತು. ಕನ್ನಡ ಸಾಹಿತ್ಯವನ್ನು ಜೈನ ಯುಗ, ವೀರಶೈವ ಯುಗ ಹಾಗೂ ಬ್ರಾಹ್ಮಣ ಯುಗ ಎಂದು ಯಾರು ಮೊದಲ ಬಾರಿಗೆ ವಿಭಜಿಸಿದರು? ಆಯ್ಕೆಗಳನ್ನು ನೋಡೋಣ. ಆರ್ ನರಸಿಂಹಾಚಾರ್ಯ, ರಂಶ್ರೀ ಮುಗಳಿ, EP ರೈಸ್, ಕಿಟಲ್. ಮೊದಲಿಗೆ ಸಿದ್ದು, ಆನಂತರ ಸೌಜನ್ಯ. ಕಿಟಲ್. ಆಯ್ಕೆ 4. ಸೌಜನ್ಯ. ಆಯ್ಕೆ 1. ಆಯ್ಕೆ 1 ಆರ್ ನರಸಿಂಹಾಚಾರ್ಯ. ಉತ್ತರವನ್ನು ನೋಡು. ಆರ್ ನರಸಿಂಹಾಚಾರ್ಯ ಉತ್ತರ ಸರಿಯಾಗಿದೆ. ಪ್ರಜಾಪ್ರಭುತ್ವ ಮತ್ತು ಧರ್ಮ ಎನ್ನುವ ಈ ಒಂದು ಪುಸ್ತಕವನ್ನು ಸೌಜನ್ಯ ಅವರಿಗೆ ಕೊಟ್ಟಿದ್ದೇವೆ. ಕನ್ನಡ ಸಾಹಿತ್ಯ ಯಾವಾಗ ಆರಂಭವಾಯಿತೋ ನಮಗೆ ಗೊತ್ತಿಲ್ಲ. ಅಂದಿನಿಂದ ಹಿಡಿದು ಕ್ರಿಸ್ತಶಕ 12ನೇ ಶತಮಾನದವರೆಗಿನ ಸಾಹಿತ್ಯ ಏನಿದೆ ಅದನ್ನು ಜೈನ ಸಾಹಿತ್ಯ, ಜೈನ ಯುಗದ ಸಾಹಿತ್ಯ ಅಂತ ಕರೆದರು. 12ರಿಂದ 15ನೇ ಶತಮಾನದ ನಡುವೆ ರಚನೆಯಾದಂಥ ಸಾಹಿತ್ಯ ಏನಿದೆ ಅದನ್ನು ವೀರಶೈವ ಯುಗ ಅಥವಾ ವೀರಶೈವ ಸಾಹಿತ್ಯದ ಯುಗ ಈ ರೀತಿಯಾಗಿ ವರ್ಗೀಕರಿಸಿ 15ರಿಂದ 19ನೇ ಶತಮಾನದವರೆಗೆ ಏನು ಸಾಹಿತ್ಯ ರಚನೆಯಾಯಿತು, ಪ್ರಧಾನವಾಗಿ ಬ್ರಾಹ್ಮಣರು ರಚಿಸಿದ ಕಾರಣ ಅದನ್ನು ಬ್ರಾಹ್ಮಣ ಯುಗ. ಹೀಗೆ ಮೊದಲ ಬಾರಿಗೆ ಕನ್ನಡ ಸಾಹಿತ್ಯವನ್ನು ವಿಭಜಿಸ್ತಾರೆ ಆರ್ ನರಸಿಂಹಾಚಾರ್ಯ ಅವರು. ಡಾಕ್ಟರ್ ಹೆಂಡತಿ ಸರೋಜಿನಿ ಪಡಸಲಗಿ ಬರೆದ ಸೊಗಸಾದ ಕೃತಿ ನಮ್ಮ ಪ್ರಶ್ನೆ. ರಾಷ್ಟ್ರಕೂಟರ ದೊರೆ ಅಮೋಘ ವರ್ಷ ನೃಪತುಂಗನ ಕಾಲದಲ್ಲಿ ಈ ಕೆಳಗಿನ ಯಾವ ನಗರಗಳು
ಕನ್ನಡದ ತಿರುಳ್ ಆಗಿರಲಿಲ್ಲ. ಆಯ್ಕೆಗಳನ್ನು ನೋಡೋಣ. ಕಿಸವೊಳಲು, ಬನವಾಸಿ, ಕೋಪಣ, ಪುಲಿಗೆರೆ. ಮೊದಲಿಗೆ ಘನಶೇಷನ್, ಆನಂತರ ಸಿದ್ದು. ಬನವಾಸಿ. ಬನವಾಸಿ ಆಗಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಿದ್ದು. ಕೋಪಣ. ಕೋಪಣ. ಉತ್ತರವನ್ನು ನೋಡೋಣ. ಬನವಾಸಿ ಉತ್ತರ ಸರಿಯಾಗಿದೆ. ಡಾಕ್ಟರ್ ಹೆಂಡತಿ ಎನ್ನುವ ಈ ಪುಸ್ತಕವನ್ನು ಘನಶೇಷನ್ ಅವರಿಗೆ ಕೊಟ್ಟಿದ್ದೇವೆ. ಕಾವೇರಿಯಿಂದ ಗೋದಾವರಿಯವರೆಗೆ ವಿವರಿಸಿದ್ದಾರೆ ನಮ್ಮ ಕವಿರಾಜ ಮಾರ್ಗದ ಕವಿಗಳು. ಕಾವೇರಿ ನದಿಯಿಂದ ಗೋದಾವರಿಯವರೆಗೆ ಕನ್ನಡ ನಾಡು ಹರಡಿತ್ತು. ಅದೇ ಕವಿರಾಜ ಮಾರ್ಗದಲ್ಲಿ ಒಂದಲ್ಲ ಹಲವು ಕನ್ನಡಗಳು ಇದ್ದವು. ಈ ಮಾಹಿತಿಯೆಲ್ಲ ಗೊತ್ತಾಗೋದ್ರ ಜೊತೆಗೆ ಇದೊಂದು ವಿಶೇಷವಾದ ಮಾಹಿತಿ. 4 ಊರುಗಳ ಹೆಸರನ್ನು ಹೇಳ್ತಾರೆ. ಪಟ್ಟದಕಲ್ಲು, ಕೊಪ್ಪಳ, ಲಕ್ಷ್ಮೇಶ್ವರ ಮತ್ತು ಒಕ್ಕುಂದ. ಈ 4 ಸ್ಥಳಗಳ ನಡುವೆ ಯಾವ ಪ್ರದೇಶ ಇತ್ತೋ ಆ ಪ್ರದೇಶ ತಿರುಳ್ಗನ್ನಡ, ನಿಜವಾದ ಕನ್ನಡ ಇದ್ದದ್ದು ಈ ಒಂದು ಪ್ರದೇಶದಲ್ಲಿ ಅನ್ನೋ ಒಂದು ಮಾಹಿತಿ ರಾಷ್ಟ್ರಕೂಟರ ದೊರೆ ಅಮೋಘ ವರ್ಷ ನೃಪತುಂಗನ ಕಾಲದಲ್ಲಿ ಪ್ರಸಿದ್ಧವಾಗಿತ್ತು ಅನ್ನೋದನ್ನು ನಾವು ನೆನೆಸ್ಕೋಬಹುದು. ಇದನ್ನು ಶ್ರೀ ವಿಜಯನೇ ಹೇಳ್ತಾನೆ. ಹಾಗಾಗಿ ಕನ್ನಡ ಭಾಷೆ ಎಲ್ಲಿ ಹುಟ್ಟಿತು, ಎಲ್ಲಿ ಆರಂಭವಾಯಿತು, ಹೇಗೆ ಹರಡಿತು, ಇವೆಲ್ಲ ಬಹಳ ಬಹಳ ಕುತೂಹಲಕರವಾದಂಥ ವಿಷಯ. ಯಾಕಂದರೆ ಇಮ್ಮಡಿ ಪುಲಿಕೇಶಿಯ ಕಾಲಿಗೆ ಹೋಗ್ಬಿಟ್ರೆ ನರ್ಮದವರೆಗೆ ಇರುತ್ತೆ ನಮ್ಮ ಕರ್ನಾಟಕ. ರಾಷ್ಟ್ರಕೂಟರ ಕಾಲಕ್ಕೆ ಹೋಯಿತು ಅಂದರೆ ಗಂಗಾ ನದಿಯ ಬಯಲು ಪ್ರದೇಶದವರೆಗೆ ಇರುತ್ತೆ. ಹಾಗಾಗಿ ತುಂಬ ಕುತೂಹಲಕರವಾದದ್ದು ಕನ್ನಡ ವ್ಯಾಪ್ತಿ. ವಚನ ಚಳವಳಿಯ ಬೀಜರೂಪ ಮಾದಾರ ಚೆನ್ನಯ್ಯ, ಪ್ರೊಫೆಸರ್ ನಿಜಲಿಂಗಪ್ಪ ಮಟ್ಟಿಹಾಳ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ: ಬಹಿಸ್ತಾನ್ ಶಾಸನಕ್ಕೂ ನಮಗೂ ಏನು ಸಂಬಂಧ? ಆಯ್ಕೆಗಳನ್ನು ನೋಡೋಣ. ಪಾಂಡವರ ಮೂಲ, ಸಂಸ್ಕೃತ ಭಾಷೆಯ ಮೂಲ, ದ್ರಾವಿಡ ಭಾಷೆಗಳ ಮೂಲ, ಆರ್ಯ ಭಾಷೆಯ ಮೂಲ. ಮೊದಲಿಗೆ ಘನಶೇಷನ್, ಆನಂತರ ಸೌಜನ್ಯ. ಆರ್ಯ ಭಾಷೆಯ ಮೂಲ. ಆಯ್ಕೆ 4. ಸೌಜನ್ಯ. ಆಯ್ಕೆ 2. ಆಯ್ಕೆ 2 ಸಂಸ್ಕೃತ ಭಾಷೆಯ ಮೂಲ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ದ್ರಾವಿಡ ಭಾಷೆಗಳ ಮೂಲ. ಬಹಿಸ್ತಾನ್, ಬೆಸ್ತೂನ್, ಬೆಹಿಸ್ತೂನ್ ಹೀಗೆ ಬೇರೆ ಬೇರೆ ರೀತಿ ಉಚ್ಚಾರ ಮಾಡುವಂಥ ಈ ಒಂದು ಶಾಸನ ಪಶ್ಚಿಮ ಇರಾನ್ನಲ್ಲಿದೆ. ಅಲ್ಲಿ ಕೆಮೆನ್ಷಾ ಅಂತ ಒಂದು ಬೆಟ್ಟ ಪ್ರದೇಶ. ಅಲ್ಲಿ ಪರ್ಷಿಯದ ಅರಸನಾಗಿದ್ದ ಡೇರಿಯಸ್ ಕೆತ್ತಿಸಿದ್ದು. ಇದು ಕ್ರಿಸ್ತಪೂರ್ವ 5ನೇ ಶತಮಾನಕ್ಕೆ ಸೇರಿದಂಥ ಶಾಸನ ಇದು. ಈ ಶಾಸನದಲ್ಲಿ ಹಳೆಯ ಪರ್ಷಿಯನ್, ಇಲಾಮೈಟ್ ಮತ್ತು ಅಕ್ಕಾಡಿಯನ್ 3 ಭಾಷೆಗಳಲ್ಲಿ ಈ ಶಾಸನವನ್ನು ಬರೆದಿದ್ದಾರೆ. 25 ಮೀಟರ್ ಉದ್ದ ಇದೆ, 15 ಮೀಟರ್ ಎತ್ತರ ಇದೆ. ಇದು ಇಲ್ಲಿ ಇಲಾಮೈಟ್ ಅನ್ನೋ ಭಾಷೆ ಏನಿದೆ, ಆ ಇಲಾಮೈಟ್ ಭಾಷೆಯ ಪದಗಳು ಮತ್ತು ವ್ಯಾಕರಣ ರಚನೆಯನ್ನು ನೋಡ್ತು ಅಂದರೆ ಅದು ದ್ರಾವಿಡ ಭಾಷೆಗಳ ವ್ಯಾಕರಣವನ್ನು ಬಹಳವಾಗಿ ಹೋಲುತ್ತಂತೆ. ಹಾಗಾಗಿ ದ್ರಾವಿಡರು ಯಾರು, ಎಲ್ಲಿಂದ ಬಂದರು, ಅವರ ಮೂಲ ಭಾಷೆ ಯಾವುದು, ಇವೆಲ್ಲ ಇವತ್ತಿಗೂ ಪ್ರಶ್ನೆಯಾಗಿರುವ ಹಿನ್ನೆಲೆಯಲ್ಲಿ ಅವರು ಏಲಂ ಅಥವಾ ಏಲಂ ಪ್ರದೇಶದಲ್ಲಿ ಇಲಾಮೈಟ್ ಅನ್ನೋ ಭಾಷೆಯನ್ನು ಯಾರು ಆಡ್ತಾ ಇದ್ದರು, ಅಲ್ಲಿಂದ ಬಂದವರ ದ್ರಾವಿಡರು, ಈ ಒಂದು ಪ್ರಶ್ನೆ ಇವತ್ತು ತಜ್ಞರನ್ನು ಕಾಡ್ತಾ ಇದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಎ.ಎಂ. ಮದರಿ ಬರೆದ ಗೊಂದಲಿಗ್ಯ ಎನ್ನುವ ಪುಸ್ತಕ. ಪ್ರಶ್ನೆ: ಶ್ರೀಮತ್ ಸಮಂತಭದ್ರ ಸ್ವಾಮಿಗಳ ಜಗತ್ಪ್ರಸಿದ್ಧ ಕವಿ ಪರಮೇಷ್ಠಿ ಸ್ವಾಮಿಗಳ ಪೂಜ್ಯಪಾದ ಸ್ವಾಮಿಗಳ ಪದಂಗಳೀಗ ಶಾಶ್ವತ ಪದಮಂ. ಇದೊಂದು ಹಳಗನ್ನಡದ ಪದ್ಯ. ಇದನ್ನು ಯಾರು ಬರೆದ್ರು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಜನ್ನ, ರನ್ನ, ಪೊನ್ನ, ಪಪ್ಪ. ಮೊದಲಿಗೆ ಸೌಜನ್ಯ, ಆನಂತರ ಸಿದ್ದು. ರನ್ನ. ರನ್ನ ಆಯ್ಕೆ 2. ಜನ್ನ. ಜನ್ನ. ಜನ್ನ ಆಯ್ಕೆ 1. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಪಂಪ ಆಗಿತ್ತು. ಪಂಪ ಈ ಒಂದು ಪದ್ಯದಲ್ಲಿ
ಮೂವರನ್ನು ನೆನೆಸ್ತಾನೆ ಆತ. ಸಮಂತಭದ್ರ, ಕವಿ ಪರಮೇಷ್ಠಿ ಮತ್ತು ಪೂಜ್ಯಪಾದ. ಪಂಪನಿಗಿಂತ ಮೊದಲು ಇದ್ದಂತಹವರು ಈ ಮೂರೂ ಜನ. ಅವರಿಗೆ ಗೌರವವನ್ನು ಸೂಚಿಸಿ ಆನಂತರ ತನ್ನ ಕಾವ್ಯವನ್ನು ರಚಿಸ್ತಾನೆ. ಪಂಪನಿಗಿಂತ ಮೊದಲೇ ಇದ್ದಂಥ ಈ ಮೂವರು ಪಂಪನ ಈ ಪದ್ಯದ ಕಾರಣ ನಮಗೆ ಗೊತ್ತಾಗ್ತಾ ಇದ್ದಾರೆ. ಯಾಕಂದರೆ ಇವರು ಬರೆದಂಥ ಯಾವುದೇ ಕೃತಿಗಳು ನಮಗೆ ಇದುವರೆಗೂ ಸಿಕ್ಕಿಲ್ಲ. ಡಾಕ್ಟರ್ ಸುಧಾಮೂರ್ತಿ ಸಾಧನೆಯ ಶಿಖರ, ಡಾಕ್ಟರ್ HSM ಪ್ರಕಾಶ್ ಹಾಗೂ ಡಾಕ್ಟರ್ KN ಕೇಶವಮೂರ್ತಿ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಕಾವ್ಯ ಭಾಗವನ್ನು ತಪ್ಪಿಲ್ಲದಂತೆ ಓದಿ. ಯಾರು ಓದ್ತೀರಿ? ಮೊದಲು ಕಾವ್ಯವನ್ನು ನೋಡಿಬಿಡೋಣ. ಕಾವ್ಯ ಇಲ್ಲಿದೆ. ಮೊದಲು ಯಾರು ಓದ್ತೀರಿ? ಎರಡನೇದು ಯಾರು? ಮೂರನೇದು ಯಾರು? ಬಜರೊತ್ತಿ ನಿರ್ಧರಿಸಿ. ಸಿದ್ದು ಓದ್ತೀರಪ್ಪ? ಬಹಳ ಸಂತೋಷ. ಓದಿ, ಸಾವಕಾಶವಾಗಿ ಓದಿ. ಮನು ಬಸುರಾದರೆ ಕೈ ಬೆಸಲಾಯಿತ್ತ ಕಂಡೆ, ಕರ್ಪೂರದ ಕಂಪ ಕಿವಿ ಕುಡಿಯುತ್ತ ಕಂಡೆ, ಮುತ್ತಿನದ ಡಾಳವ ಮೂಗು ನುಂಗಿತ್ತ ಕಂಡೆ, ಕಂಗಳು ಹಸಿದು ವಜ್ರವ ನುಂಗಿತ್ತ ಕಂಡೆ, ಒಂದು ನೀಲದೊಳಗೆ ಮೂರು ಲೋಕವಡಗಿತ್ತ ಕಂಡೆ, ಗುಹೇಶ್ವರ. ಒಂದೆರಡು ಕಡೆ ತಪ್ಪು ಮಾಡಿದಿರಿ. ಘನಶೇಷನ್. ಮನು ಬಸರದಡೆ ಕೈ ಬೆಸಲಾಯಿತೆ ಕಂಡೆ, ಕರ್ಪೂರದ ಕಂಪು ಕವಿ ಕುಡಿಯುತ್ತೆ ಕಂಡೆ, ಮುತ್ತಿನ ದಳದ ಮೂಗಿನ ನುಂಗಿತ್ತು ಕಂಡೆ, ಕಂಗಳು ಹಸಿದು ವಜ್ರವ ನುಂಗಿತು ಕಂಡೆ, ಒಂದು ನೀಲದೊಳಗೆ ಮೂರು ಲೋಕ ಒಡಗಿತ್ತು ಕಂಡೆ, ಗುಹೇಶ್ವರ. ಮನು ಬಸುರಾದಡೆ ಕೈ ಬೆಸಲಾಯಿತ್ತ ಕಂಡೆ, ಕರ್ಪೂರದ ಕಂಪ ಕಿವಿ ಕುಡಿಯುತ್ತ ಕಂಡೆ, ಮುತ್ತಿನ ಢಾಳವ ಮೂಗು ನುಂಗಿತ್ತ ಕಂಡೆ, ಕಂಗಳು ಹಸಿದು ವಜ್ರವ ನುಂಗಿತ್ತ ಕಂಡೆ, ಒಂದು ನೀಲದೊಳಗೆ ಮೂರು ಲೋಕ ಒಡಗಿತ್ತ ಕಂಡೆ, ಗುಹೇಶ್ವರ. ಬಹಳ ವಿಚಿತ್ರ ಅಂತ ಅನಿಸುತ್ತೆ ಈ ಒಂದು ವಚನವನ್ನು ನೋಡಿದ್ರೆ. ಕರ್ಪೂರದ ಕಂಪು, ಕರ್ಪೂರ ಉರಿಯುವಾಗ ಒಂದು ಸುವಾಸನೆ ಬರುತ್ತೆ. ಆ ಸುವಾಸನೆಯನ್ನು ಆಘ್ರಾಣಿಸಬೇಕಾದದ್ದು ಮೂಗಲ್ವೇ? ಆದರೆ ಇಲ್ಲಿ ಗುಹೇಶ್ವರ ನಮ್ಮ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ, ಕಿವಿ ಕುಡಿಯುತ್ತ ಕಂಡೆ. ಕಿವಿ ಕುಡಿತಾ ಇತ್ತಂತೆ. ಸುವಾಸನೆಯನ್ನು ಕಿವಿ ಹೇಗೆ ಕುಡಿಲಿಕ್ಕೆ ಸಾಧ್ಯ? ಹೀಗೆ ಆಶ್ಚರ್ಯವಾಗುತ್ತೆ. ಇದೊಂದು ರೀತಿಯ ಬೆಳಗಿನ ವಚನದ ಸ್ವರೂಪದ್ದು ಇದು. ಶ್ರದ್ಧೆ, ಮನುಷ್ಯನ ಶ್ರದ್ಧೆ ಏನಿದೆ ಅದು ಕರಸ್ಥಳದಲ್ಲಿ ಇಷ್ಟಲಿಂಗವಾಗಬೇಕು ಅಂತ ಹೇಳ್ತಾರೆ. ಸುಮ್ಮನೆ ಲಿಂಗವನ್ನು ಇಟ್ಕೊಂಡ್ರೆ ಸಾಲದು, ಆ ಶ್ರದ್ಧೆ ಇರಬೇಕು. ಆ ಶ್ರದ್ಧೆ ಕರಸ್ಥಳದಲ್ಲಿ ಇಷ್ಟಲಿಂಗವಾಯಿತು ಅಂತ ಹೇಳ್ತಂದರೆ ಅದರಲ್ಲಿ ಲೀನವಾದಾಗ ಒಂದು ವಿಶೇಷವಾದ ದಿವ್ಯಾನುಭವ ನಮಗೆ ಉಂಟಾಗುತ್ತೆ. ಆಗ ಈ ಇಂದ್ರಿಯಾನುಭವಗಳು ಏನು ನಾವು ಸಾಮಾನ್ಯವಾಗಿ ಅನುಭವಿಸ್ತೇವೆ ಅವೆಲ್ಲ ಕಲಸು ಮೇಲೋಗರವಾಗಿ ಏನೂ ಇಲ್ಲವಾಗುವಂಥ ಒಂದು ಸ್ಥಿತಿ ಬರುತ್ತೆ. ಅವು ತಮ್ಮ ಅಸ್ತಿತ್ವವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತೆ. ಇಡೀ ಜಗತ್ತು ಏನಿದೆ ಅದು ಒಂದು ಬಿಂದುವಿನ ರೂಪಕ್ಕೆ ಬಂದುಬಿಡುತ್ತೆ. ಆ ಬಿಂದುವಿನಲ್ಲೇ ಮೂರೂ ಲೋಕಗಳು ದರ್ಶನವಾಗುತ್ತೆ. ಹಾಗಾಗಿ ನಿಜ ಭಕ್ತ ಒಬ್ಬ ಅನುಭಾವಿಯಾಗಿರ್ತಾನೆ. ಆ ಒಂದು ಆಶಯವನ್ನು ಈ ಒಂದು ಸೊಗಸಾದ ವಚನದಲ್ಲಿ ಅಲ್ಲಮ ಪ್ರಭುಗಳು ಕಟ್ಟಿಕೊಟ್ಟಿದ್ದಾರೆ. ಹಾಗಾಗಿ ದಯವಿಟ್ಟು ವಚನಗಳನ್ನು ಓದಿ ಅಭ್ಯಾಸ ಮಾಡಿಕೊಂಡ ಮೇಲೆ ಹಳಗನ್ನಡದ ಕಾವ್ಯವನ್ನು ಓದೋದಕ್ಕೆ ಪ್ರಯತ್ನ ಪಡಬಹುದು. ಜ್ಞಾನ ಹೆಚ್ಚೋದ್ರ ಜೊತೆಗೆ ನಮ್ಮ ಭಾಷೆ ಶುದ್ಧೀಕರಣಗೊಳ್ಳುತ್ತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ವಿಮರ್ಶೆಯ ಒಲವು ನಿಲುವು, ಪ್ರೊಫೆಸರ್ GN ಉಪಾಧ್ಯ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಈ ಕನ್ನಡ ವಾಕ್ಯದಲ್ಲಿರುವ ದೋಷಗಳನ್ನು ಸರಿಪಡಿಸಿಕೊಂಡು ಓದಿ ವಿವರಿಸಿ. ಈಗ ಮೊದಲ ವಾಕ್ಯ ಬಂತು. ಸೀತಾ ಮತ್ತು ಲಲಿತಾ ಇಬ್ಬರೂ ಜಾತ್ರೆಗೆ ಬರಲಿ. ಎರಡನೇದು, ಸೀತೆ ಮತ್ತು ಲಲಿತೆ ಇಬ್ಬರೂ ಜಾತ್ರೆಗೆ ಬರಲಿ. ಇದರಲ್ಲಿ ಯಾವುದು ಸರಿ ಮತ್ತು ಯಾಕೆ ಸರಿ ಅನ್ನೋದನ್ನು ಹೇಳಬೇಕು. ಮೊದಲಿಗೆ ಸೌಜನ್ಯ, ಆನಂತರ ಸಿದ್ದು. ಸೀತಾ ಮತ್ತು ಲಲಿತಾ ಇಬ್ಬರು ಜಾತ್ರೆಗೆ ಬರಲಿ. ಅಂದರೆ ಸರ್, ಸೀತಾ ಮತ್ತು ಲಲಿತಾ ಇಬ್ಬರು ಬರಲಿ ಜಾತ್ರೆಗೆ ಅಂತ. ಎರಡನೇ ವಾಕ್ಯದಲ್ಲಿ ಏನು ತಪ್ಪಿದೆ?
ಸೀತಾ ಮತ್ತು ಲಲಿತಾ ಇಬ್ಬರು ಸಿದ್ದು. ಸರ್, ಸೀತಾ ಮತ್ತು ಲಲಿತೆ ಇಬ್ಬರು ಜಾತ್ರೆಗೆ ಸೀತಾ ಮತ್ತು ಲಲಿತೆ ಅಲ್ಲ, ಸೀತಾ ಮತ್ತು ಲಲಿತಾ, ಸೀತೆ ಮತ್ತು ಲಲಿತೆ. ಮೊದಲನೇದ ಎರಡನೇದ? ಸರಿ, ಎರಡನೇದು ಸರಿ ಇದೆಯಾ? ಯಾಕೆ ಸರಿ ಇದೆಯಪ್ಪ? ಸೀತೆ ಮತ್ತು ಲಲಿತೆ ಇಬ್ಬರು ಜಾತ್ರೆಗೆ ಬರಲಿ. ಹಾಂ, ಮೊದಲನೇದರಲ್ಲಿ ಏನು ತಪ್ಪಿದೆ? ಸೀತಾ ಇದೆ ಸರ್. ತಪ್ಪದು ಸೀತಾ ಯಾಕೆ ತಪ್ಪು ಅಂತ ಹೇಳಬೇಕು. ಘನಶೇಷನ್. ಮೊದಲನೇದು ಸೀತಾ ಮತ್ತು ಲಲಿತಾ ಇಬ್ಬರು ಜಾತ್ರೆಗೆ ಬರಲಿ. ಸರಿ ಇದೆಯಾ ಅದು? ಸರಿ. ಉತ್ತರವನ್ನು ನೋಡೋಣ. ಸೀತೆ ಮತ್ತು ಲಲಿತೆ ಇಬ್ಬರೂ ಜಾತ್ರೆಗೆ ಬರಲಿ ಅನ್ನೋದು ಸರಿಯಾದ ರೂಪ. ಯಾಕೆ ಅಂತ ತಿಳ್ಕೋಬೇಕಾಗುತ್ತೆ. ಈ ಸೀತಾ ಲಲಿತಾ ಇವೆಲ್ಲ ಸಂಸ್ಕೃತ ಮೂಲದ ಶಬ್ದಗಳು, ಸ್ತ್ರೀಲಿಂಗ ಶಬ್ದಗಳಾದ ಕಾರಣ ಅಕಾರಾಂತ ಯಾವತ್ತೂ ಆಕಾರಾಂತವಾಗುತ್ತೆ. ಸೀತಾ ಅಂತ ಹೇಳಲ್ಲ ಸಂಸ್ಕೃತದಲ್ಲಿ. ಸೀತಾ, ಲಲಿತಾ, ವಿನುತಾ ಹೀಗೆ ದೀರ್ಘವಾಗಿ ಹೇಳ್ತಾರೆ. ಆ ಸಂಸ್ಕೃತ ಮೂಲದ ಶಬ್ದಗಳು ಕನ್ನಡಕ್ಕೆ ಬಂದಾಗ ಅದು ಸೀತೆ, ಲಲಿತೆ, ವಿನುತೆ ಹೀಗೆ ಬದಲಾವಣೆ ಆಗುತ್ತೆ. ಅದು ನಿಯಮ. ಅದು ಸೀತಾ, ಲಲಿತಾ ಅಂತ ಹ್ರಸ್ವರೂಪದ ಹೆಸರನ್ನು ಬಳಸೋ ಹಾಗಿಲ್ಲ. ಅದು ವ್ಯಾಕರಣದ ದೃಷ್ಟಿಯಿಂದ ಅಶುದ್ಧವಾದದ್ದು. ಹಾಗಾಗಿ ಯಾರಾದರೂ ಬರೀ ಸೀತಾ ಅಂತ ಬರೆದ್ರೆ ತಪ್ಪಾಗುತ್ತೆ, ಲಲಿತಾ ಅಂತ ಬರೆದ್ರೆ ತಪ್ಪಾಗುತ್ತೆ. ಸೀತಾ ಅಥವಾ ಲಲಿತಾ ಸಂಸ್ಕೃತವನ್ನು ಆಧರಿಸಿ ಬರೀಬಹುದು, ಅಥವಾ ಅಚ್ಚ ಕನ್ನಡ ಬೇಕು ಅಂದರೆ ಸೀತೆ ಅಥವಾ ಲಲಿತೆ ಅಂತ ಉಪಯೋಗಿಸಬೇಕಾಗುತ್ತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ವೇದ ಹರ್ಷ DN ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಇವರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ನಾ ಡಿಸೋಜ, ಅಮೃತ ಸೋಮೇಶ್ವರ, ನಾ ದಾಮೋದರ ಶೆಟ್ಟಿ, BA ವಿವೇಕ ರೈ. ಮೊದಲಿಗೆ ಘನಶೇಷನ್, ಆನಂತರ ಸಿದ್ದು. ಘನಶೇಷನ್, ನಾ ದಾಮೋದರ್ ಶೆಟ್ಟಿ. ಸಿದ್ದು, BA ವಿವೇಕ ರೈ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ನಾ ಡಿಸೋಜ ಆಗಿತ್ತು. ನಾ ಡಿಸೋಜ ಅವರು ಕತೆ, ಕಾದಂಬರಿ ಹಾಗೂ ಮಕ್ಕಳ ಸಾಹಿತ್ಯವನ್ನು ರಚಿಸಿದ್ದಾರೆ. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೂ ಅವರಿಗೆ ಬಂದಿದೆ. ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಪಂಪ ಪ್ರಶಸ್ತಿಗಳನ್ನು ಸಹ ಡಿಸೋಜ ಅವರು ಪಡೆದಿದ್ದಾರೆ. ಈಗ ನಮ್ಮ ನಡುವೆ ಅವರು ಇಲ್ಲ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ. ಇಂಜಿನಿಯರುಗಳು ಶಿಕ್ಷಕರಾದರೆ ಬಸವರಾಜ ಐನೋಳಿ ಬರೆದಂಥ ಪುಸ್ತಕ ಇದು. ಪ್ರಶ್ನೆ. ಈ ಭಾವಗೀತೆಯನ್ನು ಬರೆದ ಕವಿಯನ್ನು ಗುರುತಿಸಿ ಗೀತೆಯನ್ನು ಆಲಿಸೋಣ. ಆಹಾ ಬಂತು, ಓಹೋ ಬಂತು, ಆಹಾ ಬಂತು ಋತು ವಸಂತ, ಚಿಲಿ ಪಿಲಿ ಕಾಲ್ಗೆಚ್ಚೆ, ಎಳೆ ಹಸುರಿನ ಚಿಗುರ ತಂತು ಹರೆಗೆ ಹಾಡ ಹೆಚ್ಚೆ. ಆಯ್ಕೆಗಳನ್ನು ನೋಡೋಣ. GS ಶಿವರುದ್ರಪ್ಪ, BR ಲಕ್ಷ್ಮಣರಾವ್, DS ಕರ್ಕಿ, HS ವೆಂಕಟೇಶ್ ಮೂರ್ತಿ. ಮೊದಲಿಗೆ ಸೌಜನ್ಯ, ಆನಂತರ ಘನಶೇಷನ್. ಆಯ್ಕೆ 1 GS ಶಿವರುದ್ರಪ್ಪ. ಘನಶೇಷನ್ ಒಂದು. ಉತ್ತರವನ್ನು ನೋಡೋಣ. HS ವೆಂಕಟೇಶ್ ಮೂರ್ತಿ ಸರಿಯಾದ ಉತ್ತರ ಆಗಿತ್ತು. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸಮಯದ ಮಹತ್ವ, ಪ್ರಭಾವ, ಜಲಜನಿತ ಕಾಯಿಲೆ, ಹರಿಯುತ್ತಿರುವ ಹೊಳೆ.
ಯಾರೂ ಬಜರ್ ಒತ್ತಿಲ್ಲ. ಮೊದಲನೇ ಶಬ್ದವನ್ನು ನಾನು ಕೊಡ್ತೇನೆ. ಎರಡನೇ ಶಬ್ದಕ್ಕೆ ಮೂರನೇ ಶಬ್ದಕ್ಕೆ ಉತ್ತರ ಕೊಡೋದಕ್ಕೆ ತಾವು ಪ್ರಯತ್ನಿಸಿ. ಒಂದು ಉತ್ತರ ಕಾಲಮಹಿಮೆ, ಎರಡು ಉತ್ತರ ಜಲಜನಿತ ಕಾಯಿಲೆ, ನೀರಿನ ಮೂಲಕ ಬರುವಂಥ ಕಾಯಿಲೆ. ಮಧ್ಯದಕ್ಷರ ಲ. ಈ ಕಾಯಿಲೆ ಹೇಳಿಪ್ಪ. ಮಲೇರಿಯಾ. ಅಪ್ಪ ಅಲ್ಲಿ ಬೂರೇ ಮನೆ ಇರೋದಪ್ಪ ಸಾರಿ. ಅಲ್ವಾ? ಮತ್ತು ಲೇ ಇಲ್ಲ, ಲಾ ಇದೆ. ಸಿಕ್ಕಾಪಟ್ಟೆ ವಾಂತಿ ಆಗುತ್ತೆ, ಸಿಕ್ಕಾಪಟ್ಟೆ ಭೇದಿ ಆಗುತ್ತೆ ಈ ಕಾಯಿಲೆ. ಜಲಯ. ಹಾಂ, ಜಲಯ. ಜಲಯ. ಸಿದ್ದು ಉತ್ತರವನ್ನು ನೋಡೋಣ. ಕಾಲರ ಅಂತ ಕೇಳಿದ್ದೀರಾ? ಕಾಯಿಲೆ ಕಾಲರ ಕಾಯಿಲೆ, ವಾಂತಿ ಭೇದಿ, ಮೈಯಲ್ಲಿರೋ ನೀರಿನ ಅಂಶ ಹೊರಟೋಗೆ ಸಾವು ಬರೋದು, ಮತ್ತೇನೂ ಆಗಲ್ಲ ಅಲ್ಲಿ. ಹಾಗಾಗಿ ನೀರು ಕುಡಿತಾ 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 ಇರಬೇಕು. ಮೂರನೇ ಶಬ್ದಕ್ಕೆ ಯಾರು ಬೇಕಾದರೂ ಬಜರುತ್ತಿ ಉತ್ತರ ಕೊಡಿ. ಹೇಳಿಪ್ಪ ಸಿದ್ದು. ಮಹಿಮೆ. ವಹಿನಿ ಸರಿ ಇರಬಹುದೇನೋ, ಒಂಚೂರು ಬದಲಾವಣೆ ಮಾಡಲಿಕ್ಕೆ. ಮಹಿಮೆ. ಹಾಂ, ಮಹಿಮೆ. ಮಹಿಮೆ. ಸೌಜನ್ಯ. ಸೇಮ್ ಸರ್, ಮಹಿಮೆ. ಮಹಿಮೆ. ಹರಿಯುತ್ತಿರುವ ಹೊಳೆ. ಚಾನಲ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಉತ್ತರವನ್ನು ನೋಡೋಣ. ವಾಹಿನಿ. ವಹತಿ ಅಂದರೆ ಹರಿಯುತ್ತೆ ಅಂತ ಅರ್ಥ. ಸೊ ವಾಹಿನಿ ಅಂತ ಹೇಳ್ತಂದರೆ ನೀರು ಹರಿಯೋದಕ್ಕೂ ಹೇಳ್ತಾರೆ. ಪಶ್ಚಿಮ ವಾಹಿನಿ ಅಂತ ಒಂದು ನದಿ ನಮ್ಮಲ್ಲುಂಟು ಅಲ್ವಾ? ಪಶ್ಚಿಮ ವಾಹಿನಿ, ಕಾವೇರಿಯ ಒಂದು ಕವಲೆಗೆ ನಾವು ಆ ರೀತಿ ಕರೆಯೋದು ಉಂಟು. ಹಾಗೆಯೇ ಈಗ ಚಂದನ ವಾಹಿನಿ ಅಂತ ಹೇಳ್ತಂದರೆ ನಮ್ಮಲ್ಲಿ ಕಾರ್ಯಕ್ರಮಗಳು ನಿರಂತರವಾಗಿ ಬಿತ್ತರವಾಗ್ತಾ ಇರುತ್ತೆ. ಹೇಗೆ ನದಿಯಲ್ಲಿ ನೀರು ಹರಿಯುತ್ತೋ ಹಾಗೆ ಕಾರ್ಯಕ್ರಮಗಳು ಬಿತ್ತರವಾಗುವುದರಿಂದ ವಾಹಿನಿ ಅಂತ ನಾವು ಕರೀತೇವೆ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚೆನ್ಕೊಳ್ಳಿ. 5 ಪ್ರಶ್ನೆಗಳು. ಘನಶೇಷನ್ ಸಿದ್ಧವಾಗಿದ್ದರೆ 5 ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ. ಕರ್ನಾಟಕ ರಾಜ್ಯವನ್ನು ರಾಷ್ಟ್ರಮಟ್ಟದಲ್ಲಿ ಪ್ರತಿನಿಧಿಸಿದ ಮೊದಲ ಕ್ರಿಕೆಟ್ ಆಟಗಾರ ಯಾರು? ಬುದಿ ಕುಂದರನ್, P.E. ಪಾಲಿಯ. P.E. ಪಾಲಿಯ. ಮುಂದಿನ ಪ್ರಶ್ನೆ. ಕನ್ನಡದ ಮೊದಲ ಪತ್ರಿಕೆ ಯಾವುದು? ಬೆಂಗಳೂರು ಸಮಾಚಾರ, ಮಂಗಳೂರು ಸಮಾಚಾರ. ಬೆಂಗಳೂರು ಸಮಾಚಾರ. ಮುಂದಿನ ಪ್ರಶ್ನೆ. ಹಿಮವತ್ ಪರ್ವತದಲ್ಲಿರುವ ಜ್ಯೋತಿರ್ಲಿಂಗವು ಯಾವುದು? ಕೇದಾರನಾಥ, ವಿಶ್ವನಾಥ. ಕೇದಾರನಾಥ. ಮುಂದಿನ ಪ್ರಶ್ನೆ. A.T. ರಘು ಯಾವ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದರು? ಚಲನಚಿತ್ರ, ಸಂಗೀತ. ಚಲನಚಿತ್ರ. ಮುಂದಿನ ಪ್ರಶ್ನೆ. ಅಂತರಂಗದ ಮೃದಂಗ ಅಂತು ತೋಂತ ನಾನ ಈ ಭಾವಗೀತೆಯನ್ನು ಯಾರು ಬರೆದರು? ಕುವೆಂಪು. ಕುವೆಂಪು. ಮುಂದಿನ 5 ಪ್ರಶ್ನೆ ಆಯಿತು. ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಫಿರೋಜ್ ಎಡುಲ್ಜಿ ಪಾಲಿಯ, P.E. ಪಾಲಿಯ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಮಂಗಳೂರು ಸಮಾಚಾರ ಆಗಿತ್ತು, ಬೆಂಗಳೂರು ಅಂತ ಹೇಳಿದಿರಿ. ಮೂರನೇ ಪ್ರಶ್ನೆಗೆ ಉತ್ತರ ಕೇದಾರನಾಥ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಚಲನಚಿತ್ರ ನಿರ್ದೇಶಕರಾಗಿದ್ದರು ಇವರು, ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಅದು ಬೇಂದ್ರೆ ಆಗಿತ್ತು. 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಸೌಜನ್ಯ ಅವರೇ ಆರಂಭಿಸಬಹುದಾ? ಮೊದಲ ಪ್ರಶ್ನೆ. ಇಸ್ರೋ ಸಂಸ್ಥೆಯ ಪ್ರಥಮ ನಿರ್ದೇಶಕರು ಯಾರು? U.R. ರಾವ್, ರಾಜಾರಾಮಣ್ಣ. U.R. ರಾವ್. ಮುಂದಿನ ಪ್ರಶ್ನೆ. ಕರ್ನಾಟಕದಲ್ಲಿ ಅತ್ಯಂತ ಎತ್ತರದ ಗೋಪುರವಿರುವ ಆಲಯ ಯಾವುದು? ಮುರುಡೇಶ್ವರ, ಗೋಕರ್ಣ. ಮುರುಡೇಶ್ವರ. ಮುಂದಿನ ಪ್ರಶ್ನೆ. ಜಾರ್ಖಂಡಿನ ದೇವಗಢದಲ್ಲಿರುವ ಜ್ಯೋತಿರ್ಲಿಂಗವು ಯಾವುದು? ನಾಗೇಶ್ವರ, ವೈದ್ಯನಾಥೇಶ್ವರ. ವೈದ್ಯನಾಥೇಶ್ವರ. ಮುಂದಿನ ಪ್ರಶ್ನೆ. K.V. ಸುಬ್ಬಣ್ಣ ಯಾವ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿರುವರು? ನಾಟಕ, ಯಕ್ಷಗಾನ. ನಾಟಕ. ಮುಂದಿನ ಪ್ರಶ್ನೆ.
ಯಾವ ಹಾಡು ಹಾಡಲಿ, ಯಾವ ಹಾಡಿನಿಂದ ನಿಮಗೆ ನೆಮ್ಮದಿ ನೀಡಲಿ, ಈ ಭಾವಗೀತೆಯನ್ನು ಯಾರು ಬರೆದರು? ಅಡಿಗ GS ಶಿವರುದ್ರಪ್ಪ. GS ಶಿವರುದ್ರಪ್ಪ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಯು ಆರ್ ರಾವ್ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಮುರುಡೇಶ್ವರ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ವೈದ್ಯನಾಥೇಶ್ವರ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ನಾಟಕ ಸರಿಯಾಗಿದೆ. ಐದನೇ ಪ್ರಶ್ನೆಗೆ ಉತ್ತರ GS ಶಿವರುದ್ರಪ್ಪ ಸರಿಯಾಗಿದೆ. 5 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ ತಮಗೆ 5 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ ಸಿದ್ದು ಅವರಿಗೆ. ಸಿದ್ಧವಾಗಿದ್ದೀರಾ ಸಿದ್ದು? ಹಾಂ ಸರ್. ಮೊದಲ ಪ್ರಶ್ನೆ, ಕರ್ನಾಟಕದಲ್ಲಿ ಮೊದಲ ಮಹಿಳಾ ವಿಶ್ವವಿದ್ಯಾನಿಲಯವು ಎಲ್ಲಿ ಸ್ಥಾಪಿತವಾಯಿತು? ವಿಜಯಪುರ, ಬೆಳಗಾವಿ? ವಿಜಯಪುರ. ಮುಂದಿನ ಪ್ರಶ್ನೆ, ವಿಷ್ಣುವರ್ಧನನ್ನು ಕಟ್ಟಿಸಿದ ಮೊದಲ ದೇವಾಲಯ ಎಲ್ಲಿದೆ? ಬೇಲೂರು, ಸೋಮನಾಥಪುರ? ಸೋಮನಾಥಪುರ. ಮುಂದಿನ ಪ್ರಶ್ನೆ, ಭೀಮಾ ನದಿಯ ಉಗಮದಲ್ಲಿರುವ ಜ್ಯೋತಿರ್ಲಿಂಗ ಯಾವುದು? ಓಂಕಾರೇಶ್ವರ, ಭೀಮಾಶಂಕರ? ಓಂಕಾರೇಶ್ವರ. ಮುಂದಿನ ಪ್ರಶ್ನೆ, ಗೋಪಾಲದಾಸರು ಯಾವ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿರುವವರು? ವಚನಕಾರರು, ಹರಿದಾಸರು? ಹರಿದಾಸರು. ಮುಂದಿನ ಪ್ರಶ್ನೆ, ಬಾರೋ ವಸಂತ ಬಾರೋ ಬಾ ಬಾರೋ ಈ ಭಾವಗೀತೆಯನ್ನು ಯಾರು ಬರೆದರು? NS ಲಕ್ಷ್ಮೀನಾರಾಯಣ ಭಟ್ಟ, KS ನರಸಿಂಹಸ್ವಾಮಿ? NS ಲಕ್ಷ್ಮೀನಾರಾಯಣ ಭಟ್ಟ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ವಿಜಯಪುರ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಬೇಲೂರು ಆಗಿತ್ತು, ಸೋಮನಾಥಪುರ ಅಂತ ಹೇಳಿದ್ರಿ. ಮೂರನೇ ಪ್ರಶ್ನೆಗೆ ಉತ್ತರ ಭೀಮಾಶಂಕರ ಆಗಿತ್ತು. ಕೊಟ್ಟಿದ್ದೀರಾ ಉತ್ತರ? ಭೀಮಾಶಂಕರ ಕೊಟ್ಟಿಲ್ಲ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಹರಿದಾಸರು ಅಂತ ಹೇಳಿದಿರಿ, ಸರಿಯಾಗಿದೆ. ಐದನೇ ಪ್ರಶ್ನೆಗೆ ಉತ್ತರ NS ಲಕ್ಷ್ಮೀನಾರಾಯಣ ಭಟ್ಟ, ಉತ್ತರ ಸರಿಯಾಗಿದೆ. ಎಷ್ಟು ಸರಿ ಉತ್ತರ ಕೊಟ್ರಿ? 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಘನಶೇಷನ್ ಅವರಿಗೆ ಒಟ್ಟು 4 ಪುಸ್ತಕ ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸೌಜನ್ಯ ಅವರಿಗೆ 6 ಪುಸ್ತಕ ಬಂದಿದೆ, ಸ್ವೀಕರಿಸಿ ಅಭಿನಂದನೆಗಳು. ಸಿದ್ದು ಅವರಿಗೆ 3 ಪುಸ್ತಕ ದೊರೆತಿದೆ, ಸ್ವೀಕರಿಸಿ ಅಭಿನಂದನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.